ವಿರುದ್ಧವಾಗಿ ಹಿಂದೂ ನಾಯಕತ್ವದ ಸಮಾವೇಶಗಳು ಮಾಡಿ ಆಗಿಂದ ಒಂದು ಬಹಿಷ್ಕಾರ ಅಂತ ರೀತಿಯಲ್ಲಿ ಆಚೆ ಬಂದಂಥ ಸಿದ್ದರಾಮಯ್ಯರು 2013ರಲ್ಲಿ ಅಲ್ಲಿ KPCC ಅಧ್ಯಕ್ಷ ಸ್ಥಾನದಲ್ಲಿ ಪರಮೇಶ್ವರ್ ಇರ್ತಾರೆ. ಪರಮೇಶ್ವರ್ ಅವರು CM ಆಗಬೇಕಂತ ಡಿಕ್ಲೇರ್ ಆಗಿರುತ್ತೆ. ಅವರ ಕ್ಷೇತ್ರಕ್ಕೆ ಇವ್ರದೇ ಒಂದು ಬಣನ ಕಳಿಸಿ ಸೋಲ್ಸಿರೋ ನಿದರ್ಶನಗಳು ನೋಡಿದ್ವಿ. ಯಾಕಂದ್ರೆ ಮುಖ್ಯಮಂತ್ರಿ ಆಗಬೇಕನ್ನೋ ಚಾಲದಿಂದ. ಸೊ 2013ರಲ್ಲಿ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು ಕಂಟಿನ್ಯೂಷನ್ 5 ವರ್ಷ ಬಂದರು. ಅವಾಗ ಆ ಸಂದರ್ಭದಲ್ಲಿ DK ಶಿವಕುಮಾರ್ ಅವರಿಗೆ 2 ವರ್ಷ ಅವ್ರಿಗೆ ಅವ್ರು ಕೇಳಿದಂಥ ಪವರ್ ಮಿನಿಸ್ಟರ್ ಪೋಸ್ಟೇ ಕೊಟ್ಟಿರಲಿಲ್ಲ. ಅವ್ರು ಹೊರಗಡೆ ಇಟ್ಟಿದ್ರು ಕ್ಯಾಬಿನೆಟ್ ಇಂದ 2 ವರ್ಷ ನಾವು ನೋಡಿರ್ಬೋದು. ಸೊ 2018 ಅದೇ ಆ ವಿಚಾರಕ್ಕೆ ಬರೋಣ. ಅಂತ ಒಂದು ಹಠವಾದಿಯಾದ ಇವತ್ತು ಸಿದ್ದರಾಮಯ್ಯ ಅವರು ಇವತ್ತು ಡೆಲ್ಲಿ ಕರ್ಸ್ಕೊಂಡು ಅವರು ತೀರಾ ಕಠೋರವಾಗಿ ಹೆಂಗೆ ಒಂದು ರಾಜಣ್ಣನ ಕಿತ್ತಾಕ್ಬಿಟ್ರಲ್ಲ, ನೋಟಿಸ್ ಕೊಟ್ಬಿಟ್ರಲ್ಲ, ಆ ರೀತಿ ಇವತ್ತು ಸಿದ್ದರಾಮಯ್ಯನೆಲ್ಲೋ ಒಂದು ಕಡೆ ನೆಡ್ಸ್ಕೊಂತ ಇದ್ದಾರೆ ಅನ್ನೋ ಒಂದು ಇವತ್ತು ಜನಕ್ಕೆ ಗೊತ್ತಾಗ್ತಾ ಇದೆ. ಆದರೆ ಸಿದ್ದರಾಮಯ್ಯ ಅವರು ಹಠವಾದಿ ಛಲವಾದಿ ಅಂತ ಯಾಕೆ ಈ ಮಾತು ಬಂತಂದ್ರೆ ಅವ್ರು ರಾಜೀನಾಮೆ ಕೊಡ್ಬೇಕಾದ್ರೆ ಒಂದು ಕಮಿಟ್ಮೆಂಟ್ ಅವ್ರಿಗೆ ಇರುತ್ತೆ. ನನ್ನ ಕಮಿಟ್ಮೆಂಟ್ ನೀವು ಫುಲ್ಫಿಲ್ ಮಾಡಿದ್ರೆ ರಾಜೀನಾಮೆ ಕೊಡ್ತೀರಿ, ನನ್ನ ಕಮಿಟ್ಮೆಂಟ್ ನೀವು ಫುಲ್ಫಿಲ್ ಮಾಡಿಲ್ಲ ಅಂತಂದ್ರೆ ರಾಜೀನಾಮೆ ಕೊಡಲ್ಲ ಅನ್ನೋ ಒಂದು ಸಂದರ್ಭ ಇವತ್ತು ಸೃಷ್ಟಿಯಾಗ್ತಾ ಇದೆ. ಇವತ್ತು ಸೂರ್ಜಿವಾಲ ಸ್ಟೇಟ್ಮೆಂಟ್ ನೋಡಿದ್ರೆ ಇದು ಊಹಾಪೋಹಗಳು ಅಂತ ಸೂರ್ಜಿವಾಲ ಹೇಳ್ತಾ ಇದ್ದಾರೆ. ಸೂರ್ಜಿವಾಲ ಒಂದು ಕಡೆ ಸಿದ್ದರಾಮಯ್ಯ ಕಡೆ ಇದ್ರೆ, ಈ ಕಡೆ ವೇಣುಗೋಪಾಲ್ ಅವ್ರ ಜನರ ಅವ್ರು ಬಂದ್ಬಿಟ್ಟು DK ಶಿವಕುಮಾರ್ ಕಡೆ ಇದ್ದಾರೆ. ಇವತ್ತು ಹೈಕಮಾಂಡ್ ಅಲ್ಲೇ ಸರಿಯಾದ ಒಂದು ನಿರ್ಧಾರಗಳಿದೆ, ಗೊಂದಲ ಗೂಡಾಗಿರುವಂಥ ಹೈಕಮಾಂಡು. ಇವತ್ತು ಖರ್ಗೆ ಅವ್ರ ಮನೆಗೆ ಹೋದ್ರೆ ಖರ್ಗೆ ಅವ್ರು ಹೇಳ್ತಾರೆ ನೀವು ಹೋಗ್ಬಿಟ್ಟು ಡೆಲ್ಲಿಯಲ್ಲಿ ಪ್ರಿಯಾಂಕಾ ಗಾಂಧಿ ಮೀಟ್ ಮಾಡಿ, ರಾಹುಲ್ ಗಾಂಧಿ ಮೀಟ್ ಮಾಡಿ, ಸೋನಿಯಾ ಗಾಂಧಿ ಮೀಟ್ ಮಾಡಿ, ವಾಡ್ರಾ ಗಾಂಧಿ ಮೀಟ್ ಮಾಡಿ ಅಂತ ಇಲ್ಲಿಂದ ಅಲ್ಲಿ ಕಳಿಸ್ತಾರೆ. ಒಂದು ಡಿಸಿಷನ್ ತಗೋಣಂತ AICC ಅಧ್ಯಕ್ಷ ಕೈ ಡಿಸಿಷನ್ ಮೇಕರ್ ಅಲ್ಲ, ಅಸಹಾಯಕತೆ ಆದ ಹೈಕಮಾಂಡ್ ಇವತ್ತು ಜೇನುಗೂಡು ಕಲ್ಲೊಡೆದಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಹಠವಾದಿ ಛಲವಾದಿಯಾದ ಸಿದ್ದರಾಮಯ್ಯ ಅವರು ಇವತ್ತು ಅಷ್ಟು ಸೂಕ್ಷ್ಮವಾಗಿರುವಂತ ಒಂದು CM ಪೋಸ್ಟ್ ಅವರು ಫುಲ್ ಟೈಮ್ ರಾಜಕಾರಣಿ, ಅವರು ಅಲ್ಪ ಒಂದು ಟೈಮ್ ರಾಜಕಾರಣಿ ಇಲ್ಲ, ಫುಲ್ ಟೈಮ್ ರಾಜಕಾರಣಿಯಿಂದ ಬಂದಿರೋಂಥವ್ರನ್ನ ಈ ಕೂಡಲೇ ಅವರು CM ಸ್ಥಾನದಲ್ಲಿ ವಾಟ್ ನೆಕ್ಸ್ಟ್ ಅಂತಂದ್ರೆ ಅವ್ರು ಇನ್ನೊಂದು ಪಕ್ಷ ಕಟ್ಟಬೇಕಾಗುತ್ತೆ, ಇನ್ನೊಂದು ಪಕ್ಷ ಕಟ್ಟ ಅವ್ರು ಇನ್ನೊಂದು ಸಂಘಟನೆ ಮಾಡ್ಬೇಕಾಗುತ್ತೆ. ಅಹಿಂದ ನಾಯಕ ಅಂತ ಗುರುತಿಸ್ತಿದ್ರೆ, ಒಂದು ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡು ಒಂದು ಅಹಿಂದ ಸಮುದಾಯನೇ ಒಂದಿದೆ, ಅವರಿಂದ ಒಂದು ಅಹಿಂದ ಸಮುದಾಯ ಬಲಿಷ್ಠವಾಗಿದ್ದಾಗ ಮತ್ತೆ ಅವರ ತಲೆಮಾರಿನ ಲೀಡರ್ಗಳ ಜೊತೆ ಕೈ ಜೋಡಿಸಿದ್ದಾರೆ, ಅವರು ಸಮರ್ಥವಾದ ಲೀಡರ್ಗಳ ಜೊತೆ ಗಟ್ಟಿಯಾಗಿ ನಿಂತಿದ್ದಾರೆ. ಸೊ ಅವರೆಲ್ಲ ಒಂದ್ ಕಡೆ ಆದಾಗ ಈ ಪಕ್ಷ ಪತನ ಆಗೋದಕ್ಕೆ ಎಲ್ಲಾ ತರ ಸೂಕ್ಷ್ಮತೆಗಳು ಕಾಣಿಸ್ತಾ ಇದಾವೆ. ಮತ್ತೆ ಅಷ್ಟು ಸಮರ್ಥವಾಗಿ CM ಸ್ಥಾನನ ನಿಭಾಯಿಸಕ್ಕೆ DK ಶಿವಕುಮಾರ್ ಎಲ್ಲೋ ಒಂದ್ ಕಡೆ ಕೊರತೆ ಇದೆ ಅಂತ ಕಾಣಿಸ್ತಾ ಇದೆ. ಮತ್ತೆ ಸಂಘಟನೆ ಕಾರ್ಯಚತುರರು ಮತ್ತೆ ಸಂಘಟನೆಯಲ್ಲಿ ಪ್ರಬಲವಾದ ನಾಯಕರು ಯಾರು ಅಂತಂದ್ರೆ DK ಶಿವಕುಮಾರ್ ಅಂತ ಹೇಳಿದ್ರು. ಅದು CM ಸ್ಥಾನದಲ್ಲಿ ನಿಂತ್ಕೊಂಡು ರಾಜ್ಯ ಜನನ ಮುಂದೆ ಆಗುತ್ತೆ ಅಂತ ಅದಾಗದೇ ಪತನ ಆಗುತ್ತಾ ಅಥವಾ ಅದರ ಅಲ್ಲ ಇವತ್ತು ಆರೋಪ ಪ್ರಶ್ನೆ ಅಲ್ಲ. ಇವತ್ತು ಒಂದು ಸಮರ್ಪಕವಾಗಿರೋ ನಾಯಕನ ತೆಗಿಬೇಕಾದಾಗ ಕೆಲವು ಒಂದು ರೀತಿಯ ಒಂದು ವಿನಿಮಯ ಇರುತ್ತೆ. ಸೊ ಇಲ್ಲಿ ಸಿದ್ದರಾಮಯ್ಯ ಅವರ ಒಂದು ಕಮಿಟ್ಮೆಂಟ್ ಫುಲ್ಫಿಲ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರ ಮುಂದುವರ್ಸಕ್ಕೆ ಸಹಕಾರ